ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನಿನ್ನೆ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಪದಗ್ರಹಣ ಮಾಡಿದ್ರು ಮತ್ತು ಅವರ ಪ್ರಣಾಳಿಕೆಗಳು ಎಲ್ಲೆಡೆಯೂ ಕೂಡ ಗಮನ ಸೆಳೆದಿತ್ತು. ಪ್ರಣಾಳಿಕೆ ಈ ಬಾರಿ ಕೊಟ್ಟಿರುವಂಥ ವಿಜಯ್ ಅವರು ಅಧಿಕಾರಕ್ಕೆ ಬಂದಂಥ ನಂತರದಲ್ಲಿ ಅಷ್ಟೂ ಪ್ರಣಾಳಿಕೆಗಳನ್ನು ಈಡೇರಿಸುವಂಥ ಕೆಲಸ ಮಾಡ್ತಾರಾ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರಾ ಅನ್ನುವಂಥದ್ದೇ ಪ್ರಶ್ನೆ ಇರುವಂಥದ್ರ ಮಧ್ಯ ನಿನ್ನೆ ಇವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂಥ ಒಂದಷ್ಟು ಯೋಜನೆಗಳಿಗೆ ಅದೇ ವೇದಿಕೆಯಲ್ಲೇ ವಿಜಯ್ ಅವರು ಸಹಿಯನ್ನು ಹಾಕ್ತಾರೆ. ಹೀಗಾಗಿ ಜನಗಳನ್ನು ಉದ್ದೇಶಿಸಿ ಮಾತಾಡ್ತಾ ವಿಜಯ್ ಅವರು ಈ ಹಿಂದಿನ ಆಡಳಿತ ಸರ್ಕಾರವಾಗಿದ್ದಂತಹ DMK ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ. ಏನಂತ ಹೇಳಿದ್ರೆ, ಸರ್ಕಾರ ಅಂದರೆ ರಾಜ್ಯ ತಮಿಳುನಾಡು 10 ಲಕ್ಷ ಕೋಟಿ ಸಾಲದಲ್ಲಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಜನಗಳ ಮುಂದೆ ಇಡ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಆಡಳಿತವನ್ನು ಚೆನ್ನಾಗಿ ಕೊಡುವುದರ ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಎತ್ತಿ ಹಿಡಿಯಬೇಕಾಗುತ್ತೆ. ನಾವು ಕೊಡಬೇಕಾದಂಥ ಪ್ರಣಾಳಿಕೆಯನ್ನು ಈಡೇರಿಸೋದಕ್ಕೆ ನಮಗೆ ಸಮಯಾವಕಾಶ ಬೇಕು. ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಂಡು ನಾವು ಈ ಒಂದು ಯೋಜನೆಯನ್ನು ತರ್ತೇವೆ ಅನ್ನುವಂಥದ್ದಕ್ಕೆ ವಿಜಯ್ ಅವರು ಈ ರೀತಿ ಮಾತನಾಡಿದ್ರ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ವಿಜಯ್ ಅವರು ಈ ರೀತಿಯಾಗಿ ಕೊಟ್ಟಂಥ ಹೇಳಿಕೆಗೆ DMK ನಾಯಕರಾಗಿದ್ದಂಥ ಸ್ಟಾಲಿನ್ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಏನು ವಿಜಯ್ ಅವರು ಪದಗ್ರಹಣ ಮಾಡಿದ್ರು ಅದಕ್ಕೆ ಶುಭಾಶಯವನ್ನು ಕೋರಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸ್ಟಾಲಿನ್ ಅವರು. ಮುಂದುವರೆಸಿದಂತೆ ಅವರು ಹೇಳ್ತಾ ಇರುವಂಥದ್ದು, ನೀವು ಸುಮ್ಮನೆ ಈ ರೀತಿಯಾಗಿ ಆರೋಪವನ್ನು ಮಾಡೋದು ಬೇಡ. ರಾಜ್ಯ ಸಾಲದಲ್ಲಿದೆ, ಈ ಹಿಂದಿನ ಸರ್ಕಾರ ಈ ರೀತಿ ಮಾಡಿತ್ತು ಅಂತ ಬೆರಳು ತೋರಿಸೋದು ಬೇಡ. ನೀವು ಕೊಟ್ಟಿರುವಂಥ ಪ್ರಣಾಳಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿದ್ರೆ ಮನಸ್ಸಿರಬೇಕು, ಮನಸ್ಸಿನ ಜೊತೆಗೆ ಸರಿಯಾದಂಥ ಆಡಳಿತವನ್ನು ನಡೆಸುವಂತಹ ಒಂದು ಸಾಮರ್ಥ್ಯ ಇರಬೇಕು. ಅದನ್ನು ಮಾಡಿ ಅಂತ ಟ್ವೀಟ್ ಮುಖಾಂತರ DMK ನಾಯಕ ಸ್ಟಾಲಿನ್ ಅವರು ವಿಜಯ್ ಅವರಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ವಿಜಯ್ ಅವರು 10 ಲಕ್ಷ ಕೋಟಿ ಸಾಲ ಅಂತ ಏನು ಹೇಳಿದ್ರಲ್ಲ, ನಿಮ್ಮ ಗಮನಕ್ಕೆ ತರ್ತೇನೆ ನಾನು. ಕೋವಿಡ್ ಸಂದರ್ಭದಲ್ಲೂ ಕೂಡ, ಜೊತೆಗೆ ಪ್ರವಾಹ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಏನೆದುರಾಗಿತ್ತು, ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ಥರದ ಅನುದಾನ ಬರದೇ ಇದ್ರೂ ಕೂಡ ನಾವು ಅದನ್ನು ನಿಭಾಯಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಒಳ್ಳೆಯ ಆಡಳಿತವನ್ನು ತಮಿಳುನಾಡು ಜನಕ್ಕೆ ಕೊಟ್ಟಿದ್ದೇವೆ. ಅನುದಾನ ಬರದೇ ಇದ್ರೂ ಕೂಡ ರಾಜ್ಯದ ವಿಚಾರದಲ್ಲೇ ಆರ್ಥಿಕ ಸ್ಥಿತಿಯನ್ನು ಸರಿ ಮಾಡಿಕೊಂಡು ಎಲ್ಲೆಲ್ಲಿ ಹೇಗೆ ನಾವು ಅದನ್ನು ನಿಭಾಯಿಸಬಹುದು ಅಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಅನ್ನುವಂಥದ್ದನ್ನು ಕೋಟ್ ಮಾಡಿದ್ದಾರೆ ಸ್ಟಾಲಿನ್ ಅವರು. ಅದರ ಜೊತೆಗೆ ಅವರು ಹೇಳಿರುವಂಥದ್ದು, ಇದೆಲ್ಲ ವಿಚಾರವನ್ನು ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕಳೆದ ಫೆಬ್ರವರಿಯಲ್ಲಿ ಏನು ಬಜೆಟ್ ನಾವು ಅನೌನ್ಸ್ ಮಾಡಿದ್ವಿ, ಬಜೆಟನ್ನು ಕೊಟ್ವಿ, ಆ ಬಜೆಟ್ನಲ್ಲೇ ತಮಿಳುನಾಡಿನ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಏನಿದೆ ಅನ್ನುವಂಥದ್ದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಹೀಗಾಗಿ ಅದರ ಆಧಾರದ ಮೇಲೆಯೇ ನೀವು ನಿಮ್ಮ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ದೀರಾ. ಅದರ ಹೊರತು ಸುಮ್ಮನೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ಸ್ಟಾಲಿನ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಈ ಮಧ್ಯೆ ಗಮನ ಸೆಳೀತಾ ಇರುವಂಥದ್ದು, ಚಿನ್ನದ ವಿಚಾರದಲ್ಲಿ ಕರೆಂಟ್ ಫ್ರೀ ಕೊಡ್ತೇವೆ ಅನ್ನೋದಕ್ಕೆ ನಿನ್ನೆ ಯೋಜನೆಗೆ ಸೈನ್ ಹಾಕಿದ್ದಾರೆ ವಿಜಯ್ ಅವರು. ಅದು ಅಷ್ಟು ಸುಲಭ ಇದೆಯಾ ಇಷ್ಟೆಲ್ಲ ಪ್ರಣಾಳಿಕೆಗಳನ್ನು ಯೋಜನೆಗಳನ್ನು ಅನುಷ್ಠಾನಗೊಳಿಸೋದಕ್ಕೆ? ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರೆ ಹಾಗಾದರೆ ಇನ್ನಷ್ಟು ಮತ್ತಷ್ಟು ಸಾಲವನ್ನು ವಿಜಯ್ ಅವರು ಮಾಡ್ತಾರಾ? ಇನ್ನಷ್ಟು ಮತ್ತಷ್ಟು ಸಾಲದ ಕೂಪಕ್ಕೆ ತಮಿಳುನಾಡನ್ನು ತಳ್ತಾರಾ ವಿಜಯ್ ಅವರು? ಹೇಗೆ ಇದನ್ನೆಲ್ಲ ನಿಭಾಯಿಸ್ತಾರೆ? ಸುಮ್ಮನೆ ಪ್ರತಿ ಬಾರಿ ಬರುವಂಥ ರಾಜಕೀಯ ಪಕ್ಷಗಳು ಒಟ್ಟು ಮಾಡಿ ತೋರಿಸೋದು ಕೇಂದ್ರ ಸರ್ಕಾರ ಅಥವಾ ಈ ಹಿಂದೆ ಇದ್ದಂಥ ಸರ್ಕಾರಗಳ ಮೇಲೆ. ಹೀಗಾಗಿ ಅದನ್ನೇ ಏನೋ ಡಿಫರೆನ್ಸಿಯೇಷನ್ ತಂದುಬಿಡ್ತೇನೆ, ವ್ಯತ್ಯಾಸ ತಂದುಬಿಡ್ತೇನೆ, ಜನಪರವಾದಂಥ ಆಡಳಿತ ಕೊಡ್ತೇನೆ ಅಂತ ಅಧಿಕಾರಕ್ಕೆ ಬಂದಿರುವಂಥ ವಿಜಯ್ ಅವರು ಇದೆಲ್ಲದರ ಹೊರತು ಮತ್ತೆ ಹಳೆ ಚಾಳಿ ಥರದಲ್ಲಿ ಮತ್ತೆ ಈ ಹಿಂದೆ ಇದ್ದಂಥ ಪಕ್ಷ, ಕೇಂದ್ರ ಸರ್ಕಾರ ದುಡ್ಡಿಲ್ಲ ಮತ್ತೊಂದಿಲ್ಲ ಈ ಥರದ್ದೇ ಮಾಡ್ತಾ ಹೋದರೆ ವಿಜಯ್ ಅವರು ಏನು ಬದಲಾವಣೆ ತರಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಇದರ ಜೊತೆಗೆ ವ್ಯತ್ಯಾಸ ಯಾರೋ ಎಲ್ಲ ಕಡೆ ನೋಡ್ತಾ ಇದ್ವಿ, ಮೈತ್ರಿ ಹೇಗಿತ್ತು, ಈ ಹಿಂದೆ ಇದ್ದಂಥದ್ದು DMK, VCK ಮತ್ತು ಇನ್ನೊಂದು ಪಕ್ಷ ಸೇಮ್ ಮುಂದುವರೆದಿದೆ. DMK ಜಾಗಕ್ಕೆ TVK ಪಕ್ಷ ಬಂದಿದೆ ಅನ್ನುವಂಥ ರೀತಿಯಲ್ಲೂ ಎಲ್ಲರೂ, ಅಂದರೆ ಇವರಿಗೆ ಸೈದ್ಧಾಂತಿಕ ವಿರೋಧ ಇರೋದು, ಇವರು ಅವಿರೋಧವಾಗಿ ಏನು ಹೇಳ್ತಾರೆ ಪ್ರತಿರೋಧ ವ್ಯಕ್ತಪಡಿಸುವಂಥದ್ದು ಇವರು BJP ಪಕ್ಷಕ್ಕೆ, ಸೈದ್ಧಾಂತಿಕ ನಿಲುವುಗಳಲ್ಲಿ ಭಿನ್ನಾಭಿಪ್ರಾಯ ಅನ್ನುವಂಥ ಕಾರಣಕ್ಕೆ. ಹೀಗಾಗಿ ಅದನ್ನು ದೂರ ಇಡೋದಕ್ಕೆ ನಿನ್ನೆ ಕಾಂಗ್ರೆಸ್ ಇವ್ರ ಜೊತೆಗೆ ರಾಹುಲ್ ಗಾಂಧಿಯವರು, ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಜೊತೆಗೆ ಇದ್ದರು. ಒಟ್ಟಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ಒಂದಷ್ಟು ಯೋಜನೆಗಳಿಗೆ ಸಹಿ ಹಾಕಿದ್ದಾರೆ. ಇಷ್ಟೆಲ್ಲ 10 ಲಕ್ಷ ಕೋಟಿ ಸಾಲ ಅಂತ ಈ ಹಿಂದೆ ಇದ್ದಂಥ ಪಕ್ಷದ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಒಟ್ಟಾರೆ ಕಾದು ನೋಡಬೇಕಾಗಿರುವಂಥದ್ದು ವಿಜಯ್ ಅವರು ಯಾವ ರೀತಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅಂತ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.